ಕಾರ್ಮಿಕ ಮಿತ್ರ ಸಂತೋಷ್ ಲಾಡ್ ಕಾರ್ಮಿಕರಿಗಾಗಿ ಹೈಟೆಕ್ ಸಂಚಾರಿ ಆಸ್ಪತ್ರೆ. ಕಾರ್ಮಿಕರು ಇಲ್ಲಿಯವರೆಗೆ ಮೆಡಿಕಲ್ ಯೂನಿಟ್ ಏನು ತೆಗೆದುಕೊಳ್ತಾ ಇದ್ರು, ಇನ್ನು ಆಸ್ಪತ್ರೆಗೆ ಹೋಗುವಂತಹ ವಿಚಾರವಿಲ್ಲ. ಹೊರತಾಗಿ ಆಸ್ಪತ್ರೆಯೇ ಕಾರ್ಮಿಕರ ಹತ್ರ ಬರ್ತಾ ಇದೆ. ಕಾರ್ಮಿಕ ಮಿತ್ರ ಸಂತೋಷ್ ಲಾಡ್ ಕಾರ್ಮಿಕರಿಗಾಗಿ ಹೈಟೆಕ್ ಸಂಚಾರಿ ಆಸ್ಪತ್ರೆ. ಕಾರ್ಮಿಕರು ಇರುವಲ್ಲಿಯೇ ಹೈಟೆಕ್ ಆಸ್ಪತ್ರೆ ಬರ್ತಾ ಇದೆ. ಮೊಬೈಲ್ ಮೆಡಿಕಲ್ ಯೂನಿಟ್ ಸೇವೆ, ಗ್ರಾಮೀಣ ಈ ಒಂದು ಆಸ್ಪತ್ರೆಗಳ ಕೊರತೆ ನಿವಾರಣೆ, ಕಾರ್ಮಿಕ ವಲಯದ ಹೊಸ ಆಶಾ ಕಿರಣ ಅಂತ ಹೇಳ್ಬೋದು. ಎಸ್ ವೀಕ್ಷಕರೇ, ಎಲ್ರಿಗೂ ಕೂಡ ಗೊತ್ತೇ ಇದೆ, ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿದ್ದಾರೆ. ಕಾರ್ಮಿಕ ಸಚಿವರಾದ ಮೇಲೆ ಸಂತೋಷ್ ಲಾಡ್ ಅವರು ಸಾಕಷ್ಟು ಸ್ಕೀಮ್ಗಳನ್ನ ಕಾರ್ಮಿಕರಿಗೆ ಅಂತ ತೆಗೆದುಕೊಂಡು ಬರ್ತಾ ಇದ್ದಾರೆ. ಆ ಒಂದು ಸ್ಕೀಮ್ ಅಲ್ಲೇ ಈ ಒಂದು ಓಡಾಡುವಂತಹ ಆಸ್ಪತ್ರೆ ಕೂಡ ಒಂದು. ಮೊಬೈಲ್ ಆಸ್ಪತ್ರೆ ಅಂತ ಅನ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಓಡಾಡೋ ಆಸ್ಪತ್ರೆ ಅಂತ ಹೇಳ್ತಾ ಇದ್ದೀನಿ. ಏನಪ್ಪಾ ಈ ಓಡಾಡೋ ಆಸ್ಪತ್ರೆಯ ಒಂದು ವಿಚಾರ ಅಂತಂದ್ರೆ, ಕಾರ್ಮಿಕರು ದಿನಗೂಲಿ ನೌಕರರಾಗಿರ್ತಾರೆ. ಒಂದು ದಿನದ ದಿನಗೂಲಿ ತಪ್ಪೋಯ್ತು ಅಂತಂದ್ರೆ ಬಹಳಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ. ಅವರ ಒಂದು ಆರೋಗ್ಯ ಏನಾದ್ರೂ ಹಾಳಾಯ್ತು ಅಂತಂದ್ರೆ ಅವರು ಸಾಕಷ್ಟು ನಿರ್ಲಕ್ಷ್ಯ ತೋರುವಂತಹ ವಿಚಾರಗಳು ಕೂಡ ಅಲ್ಲಲ್ಲಿ ಕಾಣಸಿಗುತ್ತೆ. ಅದಕ್ಕೋಸ್ಕರ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಒಂದು ಐಡಿಯಾ ಮಾಡ್ತಾರೆ. ಅದು ಏನಪ್ಪಾ ಐಡಿಯಾ ಅಂತಂದ್ರೆ, ಅಥವಾ ಏನಪ್ಪಾ ಅದು ಯೋಜನೆ ಅಂತಂದ್ರೆ, ಎಲ್ಲಿ ಕಾರ್ಮಿಕರು ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇರ್ತಾರೋ, ಎಲ್ಲಿ ಕಾರ್ಮಿಕರು ಇರ್ತಾರೋ ಅಲ್ಲಿಗೆ ಓಡಾಡುವಂತಹ ಒಂದು ವಾಹನದಲ್ಲಿ ಆಸ್ಪತ್ರೆ ಬರುವ ತರ ಒಂದು ಒಳ್ಳೆ ಯೋಜನೆಯನ್ನ ರೂಪಿಸಿದ್ದಾರೆ. ಇದರಿಂದ ಸಾಕಷ್ಟು ಕಾರ್ಮಿಕರಿಗೆ ಒಂದು ಒಳ್ಳೆ ಉಪಯೋಗವಾಗಿದೆ. ಅವರ ಆರೋಗ್ಯವನ್ನು ತಪಾಸಣೆ ಮಾಡಲಿಕ್ಕೆ ಅವರು ದೂರಿಗೆ ಹೋಗ್ಬೇಕಂತೇನಿಲ್ಲ, ದೂರಿಗೆ ಹೋಗಿ ಅಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸ್ಕೋಬೇಕು ಅಂತ ಏನಿಲ್ಲ. ಎಲ್ಲವೂ ಕೂಡ ಬೆರಳ ತುದಿಯಲ್ಲಿ ಇರುತ್ತೆ ಅವರಿಗೆ. ಆ ಒಂದು ಕಾರ್ಯಕ್ರಮವನ್ನ ಕಾರ್ಮಿಕ ಮಿತ್ರ ಸಂತೋಷ್ ಲಾಡ್ ಅವರು ಹಮ್ಮಿಕೊಂಡಿರುವಂತದ್ದು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ದೂರದೃಷ್ಟಿ ಫಲ, ವೈದ್ಯ ಸೌಲಭ್ಯಗಳಿರುವಂತಹ 100 ಸಂಚಾರಿ ವಾಹನಗಳ ಸೇವೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ದೂರದೃಷ್ಟಿ ಫಲ, ವೈದ್ಯ ಸೌಲಭ್ಯಗಳಿರುವಂತಹ 100 ಸಂಚಾರಿ ವಾಹನಗಳ ಸೇವೆ. ಪ್ರತಿ ಜಿಲ್ಲೆಗೂ ಕೂಡ ತಲಾ 3 ಹೈಟೆಕ್ ಸಂಚಾರಿ ಆಸ್ಪತ್ರೆ. ಕಾರ್ಮಿಕರ ಬಳಿ ಬಂದು ಮೊಬೈಲ್ ಮೆಡಿಕಲ್ ಯೂನಿಟ್ ಸೇವೆ. ಕಾರ್ಮಿಕರನ್ನ ಆಯುಷ್ಮಾನ್ ಭಾರತ್ ಯೋಜನೆಗೆ ಒಳಪಡಿಸುವ ಚಿಕಿತ್ಸೆ. ಸಂಚಾರಿ ಆರೋಗ್ಯ ಘಟಕದಲ್ಲಿ ಅತ್ಯಾಧುನಿಕ ಸೌಲಭ್ಯ, ಡಾಕ್ಟರ್, ನರ್ಸ್, ಲ್ಯಾಬ್ ಟೆಕ್ನಿಷಿಯನ್ ಸೇವೆ. ಇಸಿಜಿ, ರಕ್ತ ಒತ್ತಡ ಹಾಗೂ ರಕ್ತ ಪರೀಕ್ಷೆಯೂ ಕೂಡ ಉಂಟು. ಇಲ್ಲೇ ಕಾರ್ಮಿಕರ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ನೋಂದಾಯಿತ ಈ ಒಂದು ಕಾರ್ಮಿಕರ ಅವಲಂಬನೆಗಳಿಗೆ ವರದಾನ. ಇದು ಕಾರ್ಮಿಕರಿಗೆ ಹಣದ ಜೊತೆಗೆ ಸಮಯವೂ ಕೂಡ ಉಳಿತಾಯವಾಗುತ್ತೆ. ಎಸ್ ವೀಕ್ಷಕರೇ, ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರ ವೆರಿ 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 ಬ್ಯೂಟಿಫುಲ್ ಐಡಿಯಾ ಇದು. ಏನು ಅಂತಂದ್ರೆ, ಹೌದು, ಏನು ಕಟ್ಟಡ ಕಾರ್ಮಿಕರು ಇರ್ತಾರೆ ಅವರು ಒಂದು ದಿನದ ದಿನಗೂಲಿಯನ್ನು ಯೋಚನೆ ಮಾಡುವುದು ಸರ್ವೇ ಸಾಮಾನ್ಯ. ಅವರ ಆರೋಗ್ಯದ ಮೇಲೆ ಸ್ವಲ್ಪ ನಿರ್ಲಕ್ಷ್ಯ ತೋರಿದ್ರು ಕೂಡ ಒಂದು ದಿನದ ದಿನಗೂಲಿ ವೇಸ್ಟ್ ಆಗಬಾರ್ದು ಅಂತ ಯೋಚನೆ ಮಾಡ್ತಾರೆ. ಅಂಥವರಿಗೆ ಈ ಒಂದು ಯೋಜನೆ ಸುಸೂಕ್ತವಾಗಿದ್ದು ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ಸಂತೋಷ್ ಲಾಡ್ ಅವರ ಈ ಒಂದು ಯೋಜನೆ ಸಾಕಷ್ಟು ಜನರು ಉಪಯೋಗವನ್ನ ಪಡೆದುಕೊಳ್ತಾರೆ. ನೀವು ಕೂಡ ಪಡೆದುಕೊಳ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇರಬಹುದು, ಯಾವುದೋ ಒಂದು ಕಟ್ಟಡದ ಬಳಿ ಒಂದು ಆಸ್ಪತ್ರೆಯ ಒಂದು ವಾಹನ ಇರುವಂಥದ್ದು ನಿಮ್ಗೆ ಕಾಣಿಸಬಹುದು. ಆದರೆ ಇದರ ಒಳ ಅರ್ಥ ಏನು ಅಂತಂದ್ರೆ, ಅಲ್ಲಿರುವಂತಹ ಕಾರ್ಮಿಕರಿಗೆ ಉಪಯೋಗವಾಗಲಿ ಅಂತ ಹೇಳಿ ಸಂತೋಷ್ ಲಾಡ್ ಅವರು ಮಾಡಿರುವಂತಹ ಇದು ಯೋಜನೆ. ಪ್ರತಿ ಜಿಲ್ಲೆಗೂ ಕೂಡ ತಲಾ 3 ಹೈಟೆಕ್ ಸಂಚಾರಿ ಆಸ್ಪತ್ರೆಯನ್ನ ಮಾಡಲಾಗಿರುವಂಥದ್ದು. ಕಾರ್ಮಿಕರ ಬಳಿ ಒಂದು ಮೊಬೈಲ್ ಮೆಡಿಕಲ್ ಯೂನಿಟ್ ಸೇವೆಯನ್ನ ಮಾಡಿದ್ದಾರೆ. ಕಾರ್ಮಿಕರನ್ನ ಆಯುಷ್ಮಾನ್ ಭಾರತ್ ಯೋಜನೆ ಅಡಿ ಒಳಪಡಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂಥದ್ದು. ಸಂಚಾರಿ ಆರೋಗ್ಯ ಘಟಕದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನ ಒಳಗೊಂಡಿದೆ. ಡಾಕ್ಟರ್, ನರ್ಸ್, ಲ್ಯಾಬ್ ಟೆಕ್ನಿಷಿಯನ್ಸ್ ಸೇವೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಎಸಿಜಿ, ರಕ್ತ ಒತ್ತಡ ಹಾಗೂ ರಕ್ತ ಪರೀಕ್ಷೆಯೂ ಉಂಟು ಇಲ್ಲಿ. ಅಂತಂದ್ರೆ ರಕ್ತ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಕಾರ್ಮಿಕರಿಗೆ ಅದು ಉಂಟು. ಕಾರ್ಮಿಕರ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಒಂದು ಕೆಲಸವನ್ನ ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ದಾರೆ. ನೋಂದಾಯಿತ ಕಾರ್ಮಿಕರು ಅವಲಂಬಿತರಿಗೆ ಈ ಒಂದು ಸೇವೆ ವರದಾನವಾಗಿರುವಂಥದ್ದು. ಕಾರ್ಮಿಕರಿಗೆ ಹಣದ ಜೊತೆಗೆ ಸಮಯವೂ ಕೂಡ ಉಳಿತಾಯವಾಗಿರೋದ್ರಿಂದ ಸಂತೋಷ್ ಲಾಡ್ ಅವರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.